ಗನ್ ಸಪ್ಲೈ ಮಾಡಲು ಹೋಗಿ ತಗಲಾಕೊಂಡ ರೌಡಿಗಳು. ಬೆಂಗಳೂರಿನಲ್ಲಿ ಪುಡಿ ರೌಡಿಗಳ ಅಟ್ಟಹಾಸ ಜಾಸ್ತಿಯಾಗಿದೆ. ಎಲ್ಲಂದ್ರಲ್ಲಿ ಚಾಕು ಲಾಂಗು ಹಿಡಿದು ಓಡಾಡ್ತಾ ಇದ್ದ ರೌಡಿಗಳು ಇದೀಗ ಗನ್ಗಳನ್ನ ಇಟ್ಕೊಂಡು ಶೋಕೇ ಮಾಡೋದಕ್ಕೆ ಹೋಗಿ ಪೊಲೀಸರ ಅತಿಥಿಯಾಗಿದ್ದಾರೆ. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಇದೀಗ ಪುಡಿ ರೌಡಿಗಳ ಕೈಯಲ್ಲೂ ಕೂಡ ಗನ್ಗಳು ಕಾಣಿಸಲಾರಂಭಿಸಿದೆ. ಪುಡಿ ರೌಡಿಗಳಿಗೆ ಸಪ್ಲೈ ಮಾಡ್ತಾ ಇದ್ದ ರಾಹುಲ್, ಸತೀಶ್ ಮಾನೆ ಹಾಗೂ ಮಲ್ಲಿಕ್ ಎಂಬುವವರನ್ನ ಹೆಡೆಮುರಿ ಕಟ್ಟುವಲ್ಲಿ ಬೆಂಗಳೂರು ಸಿಟಿ ಕ್ರೈಮ್ ಬ್ರಾಂಚ್ ಯಶಸ್ವಿಯಾಗಿದೆ. ಆರೋಪಿಗಳು ಮೂಲತಃ ಮಹಾರಾಷ್ಟ್ರದವರು ಅಂತ ಹೇಳಲಾಗ್ತಾ ಇದೆ. ಈ ಹಿಂದೆ ಆರೋಪಿಗಳು ಪ್ರಕರಣವೊಂದರಲ್ಲಿ ಅರೆಸ್ಟ್ ಆಗಿ ಪರಪ್ಪನ ಅಗ್ರಹಾರ ಸೇರಿದ್ರು. ಜೈಲಿನಲ್ಲಿ ಹಲವಾರು ರೌಡಿಗಳ ಪರಿಚಯ ಮಾಡಿಕೊಂಡಿದ್ದ ಆರೋಪಿಗಳು ಜೈಲಿನಿಂದ ಹೊರ ಬರ್ತಾ ಇದ್ದಂತೆ ಶುರು ಮಾಡಿಕೊಂಡಿದ್ದು ವೆಪನ್ ಡೀಲಿಂಗ್ಸ್. ಜೈಲಿನಿಂದ ಹೊರ ಬರ್ತಾ ಇದ್ದಂತೆ ಗನ್ ಸಪ್ಲೈ ಮಾಡೋದಕ್ಕೆ ಆರೋಪಿಗಳು ಶುರು ಮಾಡಿದ್ರು. ರೌಡಿಗಳು ಗನ್ ಬೇಕು ಅಂತ ಹೇಳಿದಾಗ ಗನ್ ಸಪ್ಲೈ ಮಾಡೋದಕ್ಕೆ ಗನ್ಗಳನ್ನ ತರಿಸ್ತಾ ಇದ್ರು. ಇದೇ ರೀತಿಯಲ್ಲಿ ಒಬ್ಬರಿಗೆ ಗನ್ ಸಪ್ಲೈ ಮಾಡೋದಕ್ಕೆ ಉಳ್ಳಾಳಕೆರೆ ಬಳಿ ಹೋಗಿದ್ದಾಗ ಬೆಂಗಳೂರು ಸಿಸಿಬಿ ಪೊಲೀಸರಿಗೆ ತಗಲಾಕೊಂಡಿದ್ದಾರೆ. ಬೆಂಗಳೂರು ನಗರದ ಜ್ಞಾನಭಾರತಿ ಪೊಲೀಸ್ ಠಾಣೆ ವ್ಯಾಪ್ತಿಯ ಉಳ್ಳಾಳದ ಸಮೀಪದಲ್ಲಿ ನಮ್ಮ ಸಿಸಿಬಿ ಅಧಿಕಾರಿಗಳಿಗೆ ಬಂದ ಖಚಿತ ಮಾಹಿತಿ ಮೇರೆಗೆ ಒಬ್ಬರು ಅಂತರರಾಜ್ಯ ಅಕ್ರಮ ಶಸ್ತ್ರಾಸ್ತ್ರಗಳನ್ನ ಪೂರೈಕೆ ಮಾಡತಕ್ಕಂತ ಒಬ್ಬ ಏಜೆಂಟನ್ನು ಬೆಂಗಳೂರು ನಗರದ ರೌಡಿಗಳಿಗೆ ಕೆಲವರಿಗೆ ಸಂಪರ್ಕಿಸಿ ಶಸ್ತ್ರಾಸ್ತ್ರ ಪೂರೈಕೆ ಮಾಡಲಿಕ್ಕೆ ಪ್ರಯತ್ನ ಪಡ್ತಾ ಇರೋದು ಮಾಹಿತಿ ಮೇಲೆ ಆತನ ಮೇಲೆ ದಾಳಿ ನಡೆಸಿ ಆತನನ್ನ ಬಂಧಿಸಿ ಆತನಿಂದ 2 ಪಿಸ್ತೂಲು ಮತ್ತು 9 ಜೀವಂತ ಗುಂಡುಗಳನ್ನ ವಶಪಡಿಸಿಕೊಂಡಿದ್ದಾರೆ. ಆತನ ಸಹಚರ ಒಬ್ಬ ಇದ್ದಾನೆ, ಆತನನ್ನು ಕೂಡ ವಶಕ್ಕೆ ಪಡಿಸಿಕೊಂಡಿದ್ದಾರೆ. ಆತನ ಮೇಲೆ ಈ ಮೊದಲು ಬೆಂಗಳೂರು ನಗರದಲ್ಲೇ ಸುಮಾರು 4 ಕೇಸ್ಗಳು ದಾಖಲಾಗಿತ್ತು. ಬೆಂಗಳೂರು ನಗರ ಅಲ್ಲ, ಒಟ್ಟಾರೆಯಾಗಿ ಮಹಾರಾಷ್ಟ್ರದ ವ್ಯಕ್ತಿ ಈತ. ಮೀರಜ್ನಲ್ಲಿ 2, ಮೀರಜ್ ಟೌನ್ ನಲ್ಲಿ 1, ಸಾಂಗ್ಲಿಯಲ್ಲಿ 1 ಮತ್ತು ಬೆಂಗಳೂರಿನಲ್ಲಿ 1 ಹಳೆ ಪ್ರಕರಣ ಈತನ ಮೇಲೆ ದಾಖಲಾಗಿತ್ತು. ಈತ ಈಗ ಹೊರಗಡೆ ಬಂದ ನಂತರ ಮತ್ತೆ ತನ್ನ ಕಾರ್ಯಾಚರಣೆ ಶುರು ಮಾಡಲಿಕ್ಕೆ ಹೊರಟಿದ್ದ. ಆ ಮಾಹಿತಿ ಮೇಲೆ ನಮ್ಮ ಸಿಸಿಬಿಯ ಸಂಘಟಿತ ಅಪರಾಧ ದಳ ವೆಸ್ಟ್ ಏನಿದೆ, ಇವರು ಕಾರ್ಯಾಚರಣೆ ನಡೆಸಿ ಕೇಸನ್ನ ಜ್ಞಾನಭಾರತಿ ಪೊಲೀಸ್ ಠಾಣೆಯಲ್ಲಿ ದಾಖಲಿಸಿದ್ದಾರೆ. ಈ ಬಗ್ಗೆ ಈತನಿಗೆ ಶಸ್ತ್ರಾಸ್ತ್ರಗಳು ಪೂರೈಕೆ ಮಾಡಿಸಿದಂತ ಒಂದು ವ್ಯಕ್ತಿಗಳ ಮಾಹಿತಿಯನ್ನು ಕೂಡ ನಾವು ಪಡ್ಕೊಂಡು ಮುಂದಿನ ತನಿಖೆಯನ್ನ ಕೈಗೊಳ್ತಾ ಇದ್ದೇವೆ. ಸದ್ಯ ಆರೋಪಿಗಳಿಂದ 2 ಪಿಸ್ತೂಲ್ ಹಾಗೂ 9 ಗುಂಡುಗಳನ್ನ ವಶಕ್ಕೆ ಪಡೆಯಲಾಗಿದ್ದು, ಗನ್ ಯಾರಿಗೆ ಸಪ್ಲೈ ಮಾಡೋದಕ್ಕೆ ಮುಂದಾಗಿದ್ರು ಅನ್ನೋದ್ರ ಬಗ್ಗೆ ತನಿಖೆಯನ್ನ ನಡೆಸಲಾಗ್ತಾ ಇದೆ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೋಡ್ತಾ ಇರಿ ರಿಯಲ್ ಬೆಂಗಳೂರು.